ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಾನಿವತ್ತು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟಿನ ಪಾರ್ಟ್ 5 ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಹಿಂದಿನ ವಿಡಿಯೋಸ್ಗಳಲ್ಲಿ ಶಿವರಾಮ್ ಕಾರಂತ್ ಲೇಔಟಿನ ಫುಲ್ ಲೇಔಟ್ ಮ್ಯಾಪ್ನ ಬ್ರೇಕ್ ಡೌನ್ ಕೊಟ್ಟಿದ್ದೀನಿ. ಹಾಗೆ ಸೆಕ್ಟಾರ್ 1, 2 ಮತ್ತು 3 ಕೂಡ ಬ್ರೀಫ್ ಬ್ರೇಕ್ ಡೌನ್ನ ನಾನು ಆಲ್ರೆಡಿ ಕೊಟ್ಟಾಗಿದೆ. ಸೊ ಈ ಪ್ರೀವಿಯಸ್ ವಿಡಿಯೋಸ್ಗಳಿಂದ ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸುಮಾರಷ್ಟು ವೀಕ್ಷಕರು ಅವರ ಡೌಟ್ಸ್ಗಳನ್ನು ಕೇಳಿದ್ದಾರೆ. ಸೊ ಆ ಡೌಟ್ಸ್ಗಳನ್ನು ನಮ್ಮ ಲೀಗಲ್ ಟೀಮ್ಗೆ ಪಾಸ್ ಆನ್ ಮಾಡಿ ಅವ್ರ ಕಡೆಯಿಂದ ಕ್ಲಾರಿಫಿಕೇಶನ್ ಆದಷ್ಟು ಕೊಡಿಸ್ತಾ ಇದ್ದೀನಿ. ಸೊ ಇವತ್ತು ಸೆಕ್ಟಾರ್ 4 ಬಗ್ಗೆ ಬ್ರೀಫ್ ಬ್ರೇಕ್ ಡೌನ್ನ ಕೊಡ್ತೀನಿ. ಸೊ ಈ ಸೆಕ್ಟಾರ್ 4ನಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಏನಿದೆ ಮತ್ತು ಈ ಸೆಕ್ಟಾರ್ 4ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಬರುತ್ತೆ, ಜೊತೆಗೆ ರೋಡ್ ವಿಡ್ತು ಮತ್ತು ಸೈಟ್ ಡೈಮೆನ್ಷನ್ಸ್ ಏನೇನು ಬರುತ್ತೆ ಅಂತ ಹೇಳಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇದು ಬಂದು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟಿನ ಸೆಕ್ಟಾರ್ 4 ಲೇಔಟ್ ಮ್ಯಾಪ್. ಸೊ ಇದರಲ್ಲಿ ಮೇಜರ್ ಆಗಿ 2 ವಿಲೇಜಸ್ ಕವರ್ ಆಗಿದೆ. ಸೊ ಇದರಲ್ಲಿ ಶಾಮರಾಜ್ಪುರ ಒಂದು ವಿಲೇಜು ಮತ್ತೆ ಮೆಡೆ ಅಗ್ರಹಾರ ಒಂದು ವಿಲೇಜು. ಸೊ ಈ ಸೆಕ್ಟರ್ಗೆ ಮೇಜರ್ ಆಗಿ ಮೇನ್ ರೋಡ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ 100 ಫೀಟ್ ಮೇನ್ ರೋಡ್, 80 ಫೀಟ್ ಮೇನ್ ರೋಡ್, ಜೊತೆಗೆ ಔಟರ್ ಫೆರಿಫೆರಲ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗುವಂತಹ ಬೈಪಾಸ್ ರೋಡ್ ಕೂಡ ಹತ್ರದಲ್ಲೇ ಇದೆ. ಇಡೀ ಶಿವರಾಮ್ ಕಾರಂತ್ ಲೇಔಟ್ ನಲ್ಲೇನೆ ಸೆಕ್ಟಾರ್ 4ನಲ್ಲಿ ಲೋಯೆಸ್ಟ್ ನಂಬರ್ ಆಫ್ ಸೈಟ್ ಫಾರ್ಮೇಶನ್ ಆಗಿರೋದು. ಸೊ ಯಾಕಂತ ಅಂದ್ರೆ ಸೆಕ್ಟಾರ್ 4ನಲ್ಲಿ ಬಹಳಷ್ಟು ಜಾಗನ ಪ್ರಪೋಸ್ಡ್ RGHCL ಅಂತ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ಹೇಳಿದ್ದೆ, ರಾಜೀವ್ ಗಾಂಧಿ ಹೌಸ್ ಕಾರ್ಪೊರೇಷನ್ಗೆ ಬಿಟ್ಕೊಟ್ಟಿದ್ದಾರೆ. ಮತ್ತೆ ಆಶ್ರಯ ಯೋಜನೆ ಅಡಿಯಲ್ಲಿ ಫ್ರೀ ಸೈಟ್ಸ್ ಏನು ಅಲಾಟ್ ಮಾಡ್ತಾರಲ್ಲ ನಿರಾಶ್ರಿತರಿಗೆ, ಅವ್ರಿಗೂ ಜಾಗನ ಮೀಸಲಿಟ್ಟಿದ್ದಾರೆ. ಸ್ಲಮ್ ಬೋರ್ಡ್ಗೆ ಜಾಗನ ಮೀಸಲಿಟ್ಟಿದ್ದಾರೆ. ಮತ್ತೆ ಇಲ್ಲೊಂದು RGHCL ಜಾಗನ ಮೀಸಲಿಟ್ಟಿದ್ದಾರೆ. ಸೊ ಜೊತೆಗೆ ಇದರಲ್ಲಿ ಎಕ್ಸಿಸ್ಟಿಂಗ್ ಡೆವಲಪ್ಡ್ ಲೇಔಟ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಲ್ರೆಡಿ ಇರೋದ್ರಿಂದ ಸೊ ಕಡಿಮೆ ನಂಬರ್ ಆಫ್ ಸೈಟ್ಸ್ ಫಾರ್ಮೇಶನ್ ಇದರಲ್ಲಿ ಆಗಿರೋದು. ಸೊ ಇದರಲ್ಲೂ ಎಲ್ಲ ರೀತಿ ಸೈಟ್ ಡೈಮೆನ್ಷನ್ಸ್ ಅವೈಲಬಲ್ ಇದೆ. 20, 30, 30, 40, 30, 50, 50, 80 ಕಾರ್ನರ್ ಸೈಟ್ಸ್ ಮತ್ತು ಆಡ್ ಸೈಟ್ಸು ಕೂಡ ಇದರಲ್ಲಿ ಅವೈಲಬಲ್ ಇದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಕ್ಕೆ ಮುಂಚೆ ಈ ಸರೌಂಡಿಂಗ್ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ ಏನೆಲ್ಲ ಬಂದಿದೆ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಚೈತನ್ಯ ಟೆಕ್ನೋ ಸ್ಕೂಲ್ ಆಲ್ರೆಡಿ ಹತ್ರ ಇದೆ. ಸೊ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೂಡ ನಿಮಗೆ ಹತ್ರ ಆಗುತ್ತೆ, MS ಪಾಳ್ಯ. ಸೊ ನೆಕ್ಸ್ಟ್ ಬಂದು ಸೆಕ್ಟಾರ್ 4ಗೆ ಅಟ್ಯಾಚ್ ಆಗಿರುವಂತಹ ರಿಸರ್ವ್ ಫಾರೆಸ್ಟ್ ಜರಕಬಂಡಿ ಫಾರೆಸ್ಟ್ ರಿಸರ್ವ್ ನಿಮಗೆ ಹತ್ರದಲ್ಲೇ ಇದೆ. ಸೊ ಇದ್ರ ಸರೌಂಡಿಂಗ್ ನಲ್ಲಿ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿರುವಂತಹ ಬೇರೆ ಏರಿಯಾಗಳೇನಿದೆ ಅಂತ ಅಂದ್ರೆ ಅಬ್ಬಿಗೆರೆ ಆಗಿರ್ಬೋದು, ಲಕ್ಷ್ಮೀಪುರ ಆಗಿರ್ಬೋದು, MS ಪಾಳ್ಯ ಹತ್ರ ಆಗುತ್ತೆ. ಸೊ ಬನ್ನಿ ಈಗ ನಾವು ಈ ರೆಸಿಡೆನ್ಷಿಯಲ್ ಪ್ಲಾಟ್ ಅಬ್ಸ್ಟ್ರಾಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಸೆಕ್ಟಾರ್ 4ನಲ್ಲಿ ನಂಬರ್ ಆಫ್ ಸೈಟ್ಸ್ ಏನು ಬರುತ್ತೆ, ಯಾವ ಡೈಮೆನ್ಷನ್ ಬರುತ್ತೆ ಅಂತ ನೋಡೋಣ. ಸೊ ನಾನು ಮೊದಲೇ ಹೇಳ್ದಂಗೆ ಈ ಸೆಕ್ಟಾರ್ನಲ್ಲಿ ಲೋಯೆಸ್ಟ್ ನಂಬರ್ ಆಫ್ ಸೈಟ್ಸ್ ಬರ್ತಾ ಇದೆ. ಸೊ 20, 30 ಡೈಮೆನ್ಷನ್ ಸೈಟ್ 440 ಸೈಟ್ ಬರ್ತಾ ಇದೆ. 30, 40 ಡೈಮೆನ್ಷನ್ ಬಂದು 1121 ಸೈಟ್ ಬರ್ತಾ ಇದೆ. 30, 50 ಡೈಮೆನ್ಷನ್ 190 ಸೈಟ್ ಬರ್ತಾ ಇದೆ. 60, 40 ಡೈಮೆನ್ಷನ್ 203 ಸೈಟ್ ಬರ್ತಾ ಇದೆ. 50/80 ಡೈಮೆನ್ಷನ್ ಸೈಟ್ 76 ಸೈಟ್ ಬರ್ತಾ ಇದೆ. ಕಾರ್ನರ್ ಸೈಟ್ಸ್ 289 289 ಸೈಟ್ಸ್ ಬರ್ತಾ ಇದೆ. ಆಡ್ ಡೈಮೆನ್ಷನ್ ಸೈಟ್ಸ್ 202 ಸೈಟ್ಸ್ ಬರ್ತಾ ಇದೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 2521 ಅಂದರೆ 2521 ಸೈಟ್ಸ್ ಬರ್ತಾ ಇದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಸೆಕ್ಟಾರ್ 4ದು ಬ್ರೀಫ್ ಬ್ರೇಕ್ ಡೌನ್ ವಿಡಿಯೋ. ಸೊ ನಿಮ್ಗೇನಾದ್ರೂ ಇದರಲ್ಲಿ ಡೌಟ್ಸ್ ಇತ್ತು ಅಂತ ಅಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳ್ಬೋದು. ಹಾಗೆ ಈ ಸೆಕ್ಟಾರ್ 4ನ ಸಾಫ್ಟ್ ಕಾಪಿ PDF ಫಾರ್ಮ್ ನಲ್ಲಿ ಬೇಕು ಅಂತ ಅಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಸೆಕ್ಟಾರ್ 4 ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ನಾವು ನಿಮಗೆ ಪರ್ಸ್ನಲಿ DM ಮಾಡ್ತೀವಿ. ಹೀಗೆ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.